ಸುಂದರವಾದ ಏಲಿಯನ್ ಪ್ರಪಂಚದಲ್ಲಿ ಒಬ್ಬ ಮರಿ ಏಲಿಯನ್ ತನ್ನ ತಂದೆ ತಾಯಿಯೊಂದಿಗೆ ಹಾಡುತ್ತಾ ಕುಣಿಯುತ್ತಾ ಸಂತೋಷವಾಗಿ ಜೀವನ ನಡೆಸುತ್ತಿದ್ದ. ಹೀಗಿರುವಾಗ ಒಂದು ದಿನ, ಅಪ್ಪ, ನನ್ನನ್ನು ಭೂಮಿಗೆ ಕರೆದುಕೊಂಡು ಹೋಗಿ. ನನಗೂ ಕೂಡ ಭೂಮಿಯನ್ನು ನೋಡುವ ಆಸೆಯಾಗಿದೆ. ಅಲ್ಲಿ ಸುಂದರ ಪರಿಸರ, ಜಲಪಾತಗಳು, ಇನ್ನು ಮುಂತಾದ ಅದ್ಭುತಗಳಿವೆ ಎಂದು ನೀವು ಹೇಳ್ತಿದ್ದೀರಿ. ನನ್ನನ್ನು ಕರೆದುಕೊಂಡು ಹೋಗುವಿರಾ? ಹೌದು ಕಂದ, ನೀನು ಹೇಳಿದ ಹಾಗೆ ಭೂಮಿಯು ಅತಿ ಸುಂದರ ಮತ್ತು ಅತ್ಯದ್ಭುತ, ಹಾಗೆಯೇ ನಿಗೂಢತೆ ತುಂಬಿರುವ ಜಾಗ. ಅಲ್ಲಿನ ಪರಿಸರ ಅತ್ಯದ್ಭುತವಾಗಿದೆ. ಆದರೆ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಏಕೆಂದರೆ ಭೂಮಿಯು ಎಷ್ಟೇ ಸುಂದರವಾಗಿದ್ದರೂ ಅಲ್ಲಿನ ಕೆಲವು ಮನುಷ್ಯರು ಅಷ್ಟೇ ಕ್ರೂರಿಗಳು. ಅಲ್ಲಿ ನಿನಗೆ ಆ ಮನುಷ್ಯರಿಂದ ಬಹಳ ತೊಂದರೆ ಆಗಬಹುದು. ಆದ್ದರಿಂದ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ದಯಮಾಡಿ ಕರೆದುಕೊಂಡು ಹೋಗಿ ಅಪ್ಪಾಜಿ. ಇಲ್ಲ, ಇದು ಸಾಧ್ಯವಿಲ್ಲ. ನನ್ನನ್ನು ದಯಮಾಡಿ ಕ್ಷಮಿಸು ಕಂದ. ಅಪ್ಪಾಜಿ. ನೀವು ಆರಾಮಾಗಿ ಮಲಗಿ, ನಾನೊಬ್ಬನೇ ಹೋಗಿ ಬರ್ತೇನೆ. ಹೇ, ಯಾರೋ ನೀನು? ಹೇ, ನೀನೇನು ಇಷ್ಟೊಂದು ದೊಡ್ಡವನಾಗಿದ್ದೀಯಾ? ದೊಡ್ಡ ಪಕ್ಷಿ ಅಂತಾರಲ್ಲ, ಅದು ನೀನೇನಾ? ಏ, ನಾನು ದೊಡ್ಡವನಾಗಿಲ್ಲ, ನೀನೇ ನನ್ನಷ್ಟು ಚಿಕ್ಕವನಾಗಿದ್ದೀಯ. ನೀ ಯಾರು? ಇಲ್ಲಿಗೆ ಬಂದಿರುವೆ? ನಾನು ಈ ಭೂಮಿಯನ್ನು ಸುತ್ತಾಡಿ ಭೂಮಿಯ ಸೌಂದರ್ಯವನ್ನು ಸವಿಯಲು ಬಂದಿದ್ದೇನೆ. ನನಗಿಲ್ಲಿ ಯಾರು ಗೆಳೆಯರಿಲ್ಲ. ದಯಮಾಡಿ ನೀನು ನನಗೆ ಭೂಮಿಯನ್ನು ತೋರಿಸುವೆಯಾ? ಸರಿ, ಬಾ. ಇಂದಿನಿಂದ ನಾನು ನೀನು ಇಬ್ರು ಗೆಳೆಯರು. ನಿಧಾನವಾಗಿ ಹತ್ತು. ಗೆಳೆಯ, ತುಂಬಾ ಮಜಾ ಬರುತ್ತಿದೆ. ಆಹಾ, ಈ ಕಾಡಿನ ಹಣ್ಣು ಬಹಳ ರುಚಿಯಾಗಿದೆ. ಗೆಳೆಯ, ತುಂಬಾ ಮಜವಾಗಿದೆ. ಹಿಪ್ಪಿ ಪುರ್ರೆ, ಹಿಪ್ಪಿ ಪುರ್ರೆ, ಹಿಪ್ಪಿ ಪುರ್ರೆ, ಹಿಪ್ಪಿ ಪುರ್ರೆ. ಅಬ್ಬಾ, ಆಹಾ, ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಎಷ್ಟೊಂದು ಸುಂದರವಾಗಿದೆ ಈ ಕಾಡು. ಅದ್ಭುತ. ಗೆಳೆಯ, ಇವರೆಲ್ಲ ನಿನ್ನಂತೆ ಇದ್ದಾರೆ. ಇವರೆಲ್ಲ ಯಾರು? ಇವರೆಲ್ಲ ನನ್ನ ಗೆಳೆಯರು. ಕಾಡಿನ ಅದ್ಭುತವನ್ನೆಲ್ಲ ನೋಡಿದ್ದಾಯ್ತು. ಈಗ ನಗರವನ್ನ ತೋರಿಸುವೆಯಾ? ನೋಡು, ಈ ನಗರ ನೋಡಲು ತುಂಬಾ ಸುಂದರ, ಆದರೆ ಅಷ್ಟೇ ಅಪಾಯಕಾರಿ. ನೀನು ನಿನ್ನ ಗ್ರಹಕ್ಕೆ ಈಗಲೇ ಹೋಗೋದು ಒಳ್ಳೇದಂತ ಅನಿಸ್ತಾ ಇದೆ ನನಗೆ.
ನಾನು ಭೂಮಿಯನ್ನ ನೋಡ್ಬೇಕೆಂದು ಅಪ್ಪನಲ್ಲಿ ಜಗಳ ಮಾಡಿ ಯಾರಿಗೂ ಕಾಣದಂತೆ ಒಬ್ಬನೇ ಬಂದಿದ್ದೇನೆ. ನನಗೆ ನಿರಾಸೆ ಮಾಡಬೇಡ, ಇಲ್ಲ ಎನ್ನಬೇಡ. ನೀನು ನನ್ನ ಪ್ರೀತಿಯ ಗೆಳೆಯ. ದಯವಿಟ್ಟು ನನಗೆ ತೋರಿಸು. ಸರಿ, ತೋರಿಸ್ತೇನೆ. ಜಿಂಗ್ ಚಾಪ್ ಜಿಗಿಜಿ ಜಾಗ್ ಜಿಗಿ ಜಿಜಿ ಜಾನ್. ನಿಧಾನವಾಗಿ ಹತ್ತು. Come on, friend, let's go. ಆಹಾ, ಈ ಕಟ್ಟಡಗಳು ಎಷ್ಟು ಸುಂದರವಾಗಿವೆ, ಅಮೋಘವಾಗಿವೆ ಅಲ್ಲವೇ? ಜಿಂಗ್ ಚಾಪ್ ಜಿಗಿಜಿ ಜಾಗ್ ಜಿಗಿ ಜಿಜಿ ಜಾನ್. ಹಾಲಾ ಹಿಹಿ ಹುರ್. ಗೆಳೆಯ, ಮುಂದೆ ಅಪಾಯವಿದೆ, ಎಚ್ಚರಿಕೆ. Oh, no! Oh, no! ಗೆಳೆಯ, ಗೆಳೆಯ, ಎದ್ದೇಳು, ಎದ್ದೇಳು. ದೇಳು, ಏನಾಯ್ತು ನಿನಗೆ? ಹಾಲಾ ಹಿಹಿ ಹುಂ. ಈ ಮನುಷ್ಯರು ಸರಿ ಇಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡ್ತಾರೆ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಸೇಫ್ ಜಾಗವನ್ನ ಹುಡುಕೋಣ. ನನ್ಗಂತೂ ಸುಸ್ತಾಯ್ತು, ಬಾಯಾರಿಕೆ ಆಗ್ತಿದೆ. ಸ್ವಲ್ಪ ನೀರು ಕುಡ್ಬೇಕು. ಇದೇ ಪಕ್ಕದಲ್ಲಿ ಅಂಗಡಿ ಇದೆ. ಓಹೋ, ಇದು ಬಹಳ ಎತ್ತರದಲ್ಲಿದೆ. ಸರಿ, ಮೇಲೆ ಹತ್ತಿ ಕುಡಿಯೋಣ. ಈ ಆಟಿಕೆ ನನ್ನ ಸ್ಪೇಸ್‌ಶಿಪ್ ರೂಪದಲ್ಲಿದೆ. ನನ್ನ ಗೆಳೆಯನನ್ನ ಬಿಟ್ಟು ಬಂದು ನಾನು ತಪ್ಪು ಮಾಡಿದೆ. ಈಗ ಅವನು ಎಲ್ಲಿ ಎಂದು ಹೇಗೆ ಹುಡುಕೋದು? ಹೇಗಾದ್ರೂ ಮಾಡಿ ಅವನನ್ನು ಹುಡುಕಬೇಕು. ಅಯ್ಯೋ ಅಮ್ಮ, ಯಾರು? ನೀನು ಇಲ್ಲಿಂದ ಹೋಗು, ನನ್ನನ್ನು ಬಿಟ್ಟು ಬಿಡು. ಅಯ್ಯೋ ಅಮ್ಮ, ಅಮ್ಮ. ನನ್ನ ತಂದೆಯ ಮಾತು ಕೇಳದೆ ನಾನು ತಪ್ಪು ಮಾಡಿದೆ. ಈಗ ಏನು ಮಾಡಲಿ? ನಾನು ಮರಳಿ ಊರಿಗೆ ಹೋಗಬೇಕಲ್ಲ. ಈಗ ನಾನು ಏನು ಮಾಡಲಿ? ಗೆಳೆಯನನ್ನು ಹೇಗೆ ಹುಡುಕಲಿ?
ಇವನ್ಯಾರೋ ನಮ್ಮ ಅಡ್ಡದಲ್ಲಿ ಮಲ್ಗಿದಾನಲ್ಲ, ಯಾರೋ ಇವನು? ಎಬ್ಸು ಇವನನ್ನ. ಏಮರಿ, ಎದ್ದೇಳು ಎದ್ದೇಳು, ಇದ್ದೇಳು, ಇದು ನಮ್ ಜಾಗ. ಪಾಪ ಆ ಹುಡುಗ ಎಲ್ಲಿದ್ದಾನೋ ಏನೋ, ಎಷ್ಟು ಕಷ್ಟಪಡ್ತಾ ಇದ್ದಾನೋ ಏನೋ. ಮೊದಲು ಆ ಹುಡುಗನ ಹುಡುಕ್ಬೇಕು. ಯಪ್ಪ, ಈ ಭೂಮಿಯ ಜನರ ಕಾಟ ಸಾಕಾಯ್ತು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ನನ್ನ ಗೆಳೆಯ ಎಲ್ಲಿ ಹೋದ? ಓ, ಇಲ್ಲೇ ಇದ್ದಾನೆ, ಕೊನೆಗೂ ಸಿಗ್ದ. ಓ, ಸದ್ಯ ಬಂದ. ಗೆಳೆಯ ಇಲ್ಲಿದ್ದಾನೆ. ಹಾಯ್ ಗೆಳೆಯ. ನೀನು ಮರಳಿ ಬಂದಿದ್ದು ನನಗೆ ತುಂಬಾ ಸಂತೋಷವಾಯ್ತು. ನೀನಿಲ್ದೆ ನಾನಿಲ್ಲಿ ತುಂಬಾ ಕಷ್ಟಪಟ್ಟಿದ್ದೇನೆ. ಭೂಮಿ ಜನರ ಸಹವಾಸ ಸಾಕಾಯ್ತು. ದಯಮಾಡಿ ನನ್ನನ್ನು ಮರಳಿ ಕರೆದುಕೊಂಡು ಹೋಗು. ನಿನಗಾಗೇ ನಾನು ಬಂದಿರೋದು. ನಡಿ ಹೋಗೋಣ. ಸರಿ ಗೆಳೆಯ, ಲೆಟ್ಸ್ ಗೋ. ಅಮ್ಮ. ಗೆಳೆಯ, ನಿನ್ನ ಸಹಾಯವನ್ನು ನಾನು ಎಂದೂ ಮರೆಯುವುದಿಲ್ಲ. ನೀನು ನನ್ನ ಅತ್ಯುತ್ತಮ ಗೆಳೆಯ. ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಈ ಭೂಮಿಗೆ ಬರುವ ಸಾಹಸ ಮಾತ್ರ ಮಾಡಬೇಡ. ನಿನಗೆ ಶುಭವಾಗಲಿ. ಹೊರಡಿ ಗೆಳೆಯ. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.